ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲ್ ಆಗಿರುವಂಥ ಮೊಟ್ಟೆ ಸಾರು ಮಾಡುವ. ತುಂಬಾ ಟೇಸ್ಟಿಯಾಗಿರುತ್ತದೆ, ಮಾಡೋದಕ್ಕೂ ಅಷ್ಟೇ ಈಸಿ ಇದು. ನಾನಿಲ್ಲಿ ಮೊಟ್ಟೆ ಸಾರು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. 9 ಮೊಟ್ಟೆ ತೊಗೊಂಡಿದ್ದೀನಿ ನಾನು. 3 ಟೊಮೆಟೊ, 3 ಈರುಳ್ಳಿ, ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಪುಟಾಣಿ ಕಾಳು ತೊಗೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ ಪುಡಿ. ಈಗ ಒಂದು ಪಾತ್ರೆ ಇಟ್ಕೊಳ್ಳು, ಒಲೆ ಮೇಲೆ ಇಟ್ಕೊಂಡು ಇದಕ್ಕೇ ಈಗ ಈರುಳ್ಳಿ ಹಾಕ್ಕೊಳ್ಳುವ. ನಾನು 4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಿದ್ರೆ ಕಮ್ಮಿನೂ ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳುವ. ಇದೆರಡು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾನು 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮೆತ್ತಗಾಗುತ್ತೆ ಬೇಗ. ಇದಕ್ಕೆ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಟ್ರೆ ಒಂದು ಅರ್ಧ ಚಮಚ ಸಾಕು. ನಂತರ ನಾನು ಒಂದು 5 ನಿಮಿಷ ಮುಚ್ಚಿಟ್ಕೊಂಡೆ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ. ಇವಾಗ ಮಸಾಲೆ ಪುಡಿ ಆ್ಯಡ್ ಮಾಡಿಕೊಳ್ಳುವ. ನೋಡಿ, ಇವಾಗಲೂ ಕೂಡ ನಾನು ಮುಚ್ಚಿಟ್ಕೊಂಡೇ ಬೇಯಿಸಿದ್ದೀನಿ. ಅಷ್ಟರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀಲಿ. ಇವಾಗ ಇಲ್ಲಿ ಪುಟಾಣಿ ಮತ್ತು ಕಾಯಿ ತುರಿನ ರುಬ್ಕೊಂಡು ತೊಗೊಂಡು ಬರುವ. ನೀವು ಪುಟಾಣಿ ಕಾಳು ಬದಲಿಗೆ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ, ಮಸಾಲೆ ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಇದಕ್ಕೇ ಮೊಟ್ಟೆನ ಒಡೆದು ಹಾಕ್ಕೊಳ್ಳುವ. ಒಡೆದು ಹಾಕಿ ಮೊಟ್ಟೆ ಸಾರು ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ. ಇದರಲ್ಲಿ ಇಡೀ ಮೊಟ್ಟೆ ಬೇಯಿಸಿದ್ದು ಹಾಕಿ ಮಾಡ್ತಾರಲ್ಲ, ಅದು ಕೂಡ ಮಾಡ್ಬೋದು. ನೋಡಿ, ಈಗ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ. ಈಗ ಉಲ್ಟಾ ಮಾಡುವ, ಇದನ್ನು ಮತ್ತೊಂದು ಕಡೆ ಬೇಯಿಸ್ಕೊಳ್ಳುವ. ನೋಡಿ, ಈ ಥರ ಉಲ್ಟಾ ಮಾಡ್ಕೊಳ್ಬೇಕು. ಇಡೀ ಮೊಟ್ಟೆ ಹಾಗೆ ಬರುತ್ತೆ ಇದು. ಇವಾಗ ನಾವು ರುಬ್ಕೊಂಡು ಬಂದಿದ್ವಲ್ಲ ಕೊಬ್ಬರಿ ಮತ್ತು ಪುಟಾಣಿ ಕಾಳಿಂದು, ಅದನ್ನು ಸೇರಿಸ್ಕೊಂಡು ಬಿಡುವ. ನೋಡಿ, ಸಿಂಪಲ್ ಆಗಿರುವಂಥ ಮೊಟ್ಟೆ ಸಾರು ರೆಡಿಯಾಗಿದೆ. ಇದು ಕುದೀತಾ ಇರುವಾಗ ಸ್ವಲ್ಪ ಮುಚ್ಚಿಟ್ಕೊಂಡೇ ಕುದಿಸ್ಕೊಳ್ಳುವ. ಆಮೇಲೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ, ಇಲ್ಲಾಂದರೆ ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನೋಡಿ, ಮೊಟ್ಟೆ ಸಾರು ರೆಡಿಯಾಗಿದೆ. ಮಾಡೋದಕ್ಕೂ ಸಿಂಪಲು, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ನೀವು ಯಾವ ರೈಸ್ ಜೊತೆ ಬೇಕಿದ್ರೂ ತಿನ್ಬೋದು. ರೊಟ್ಟಿ, ಚಪಾತಿ, ಮುದ್ದೆ. ಇವತ್ತು ನಾನು ಬಾಲ್ಡ್ ರೈಸ್ ಮಾಡಿಲ್ಲ, ವೈಟ್ ರೈಸ್ ಮಾಡಿದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.